ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ. ಜ್ಞಾನದ ರತ್ನವನ್ನು ನಮ್ಮ ಜೀವನದೊಳಗೆ ಪಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಸುಲಭವಾಗಿರುವಂತಹ ಮಾರ್ಗ ಅದು ಭಕ್ತಿಯ ಮಾರ್ಗ. ಕರ್ಮ ಮಾರ್ಗ, ಕರ್ಮಕಾಂಡಗಳನ್ನು ಮಾಡಿಕೊಂಡು ನಾವು ದೇವರನ್ನು ಪ್ರಸನ್ನಗೊಳಿಸುವಂತಹ ಜನರನ್ನು ನಾವು ನೋಡ್ತೇವೆ. ಜ್ಞಾನ ಪಡ್ಕೊಂಡು ಜ್ಞಾನದ ಮಾರ್ಗದ ಹೊಕ್ಕೋತ ಜ್ಞಾನ ರತ್ನವನ್ನು ಪಡ್ಕೊಂಡುವಂತಹ ಮಹಾತ್ಮರನ್ನು ನಾವು ನೋಡ್ತೀವಿ. ಇವು ಎರಡೂ ಕಠಿಣ ಇದ್ದರೂ ಕೂಡ ಸುಲಭವಾಗಿರುವಂತಹ ಮಾರ್ಗ ನಮ್ಮ ಜೀವನದೊಳಗೆ ಯಾವುದರ ಅದ ಅಂತಂದ್ರೆ ಅದು ಭಕ್ತಿ ಮಾರ್ಗ. ಹಂಗಾರೆ ಭಕ್ತಿ ಅಂದರೆ ಏನು? ಹೌದ್ರಿ, ಭಕ್ತಿದಿಂದ ನೀವು ನಡೀರಿ, ಭಕ್ತಿ ಮಾರ್ಗದೊಳಗೆ ನಡೀರಿ. ಭಕ್ತಿನಿಂದನೇ ಪರಮಾತ್ಮನನ್ನು ಪ್ರತ್ಯಕ್ಷಗೊಳಿಸ್ಕೊಳ್ಬೇಕು. ಭಕ್ತಿನೇ ಎಲ್ಲದಕ್ಕೂ ಮೂಲ, ಮತ್ತೊಂದು ಏನೂ ಇಲ್ಲ. ಹೌದು, ಭಕ್ತಿ ಅಂದರೆ ಏನು? ಭಕ್ತಿ ಅಂದರೆ ಪ್ರೇಮ, ಪ್ರೀತಿ, ಪ್ರೇಮ. ಭಕ್ತಿಯಲ್ಲಿನೂ ಎರಡು ಪ್ರಕಾರ ಅದಾವ. ಒಂದು ಸಕಾಮ ಭಕ್ತಿ, ಒಂದು ನಿಷ್ಕಾಮ ಭಕ್ತಿ. ಸಕಾಮ ಭಕ್ತಿ ಅಂತಂದ್ರೆ ಮನುಷ್ಯನೊಳಗೆ ಯಾವುದರ ಒಂದು ಸಂಕಲ್ಪವನ್ನು ಮಾಡಿ ಭಕ್ತಿ ಮಾಡೋದು. ದೇವರೇ ಪರಮಾತ್ಮ, ನನಗೆ ಐಶ್ವರ್ಯ ಕೊಡು, ನನಗೆ ನೌಕರಿ ಹತ್ತಲಿ, ನಿನಗೆ ಒಂದು ತೆಂಗಿನಕಾಯಿ ಓಡಿಸ್ತೀನಿ. ನೌಕರಿ ಹತ್ತೋದು ಎಷ್ಟು ಭಾಳ ದೊಡ್ಡದ ಸ್ಯಾಲ್ರಿ, 1,00,000 ರೂಪಾಯಿ ತಿಂಗಳಿಗೆ, 1,00,000 ರೂಪಾಯಿ ಪಗಾರ ಹತ್ತುವಂಥದ್ದು ನೌಕರಿ ಕೇಳ್ತಾನ. ದೇವ್ರಿಗೆ ಏನಂತಾನ, ನಿನಗೊಂದು ತೆಂಗಿನಕಾಯಿ ಓಡಿಸ್ತೇನೆ. ತೆಂಗಿನಕಾಯಿ ಎಷ್ಟಿರದ? 10-20 ರೂಪಾಯಿ ತೆಂಗಿನಕಾಯಿ ಕೇಳ್ತಾನೆ. ಎಂಥದ ಭಾಳ ದೊಡ್ಡ ನೌಕರಿ ಕೇಳ್ತಾನ, 1,00,000 ರೂಪಾಯಿ ಪಗಾರ ಬರುವಂಥ ನೌಕರಿ ಕೇಳ್ತಾನ. ನಾವು ಮುಪ್ಪಿನ ಕಾಲಕ್ಕೆ ಏನಂತೀವಿ? ದೇವ್ರ ಹತ್ರ ಬರ್ತೇವೆ, ದೇವಿ ಹತ್ತಿರ ಬರ್ತೇವೆ, ಭಗವಂತನ ಹತ್ತಿರ ಬರ್ತೀವಿ. ಭಗವಂತ ದೇವರೇ ನನಗೆ ಸರಿಯಾಗಿ ಚಂದ ಸಾವು ಕೊಡುವಪ್ಪ ಪರಮಾತ್ಮ ಅಂತಂತೇವೆ ನಾವು ಮುಪ್ಪು ಕಾಲಕ್ಕೆ. ಮುಪ್ಪಿನ ಕಾಲಕ್ಕೆ ನೀವು ನೋಡಿ, ಮುದುಕರು ಏನೂ ಕೇಳಂಗಿಲ್ಲ, ವಯಸ್ಸಾದವರು ಏನೂ ಕೇಳಂಗಿಲ್ಲ, ವೃದ್ಧರು ಏನೂ ಕೇಳಂಗಿಲ್ಲ. ಒಂದೇ ಕೇಳ್ಕೊಳ್ಳೋದೇನು, ನಂಗೆ ಸರಿಯಾಗಿ ದೇವರೇ ಪರಮಾತ್ಮ ಪ್ರತಿದಿನ ನಿತ್ಯ 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 ನಿಂದ ದರ್ಶನಕ್ಕೆ ನಾ ಬರ್ತೇನೆ, ನನಗೇನೂ ಬೇಡ. ಏನು ಬೇಕು ಅಂತಂದು ನನಗೆ ಸಾವು ಮೃತ್ಯು ಚಂದ ಕೊಡು. ಒದ್ದಾಡಿ ಸಾಯೋದು ಬೇಡ, ಮತ್ತೊಬ್ಬರಿಗೆ ಜಡಾಗಿ ಸಾಯೋದು ಬೇಡ, ಮತ್ತೊಬ್ಬರಿಗೆ ಭಾರವಾಗಿ ಸಾಯೋದು ಬೇಡ. ಸರಿಯಾಗಿ ನಂಗೆ ಸಾವು ಕೊಡು. ಥೋಡೆ ಕಾಲೇಜ್ ಅದು ಹೋಗುವಂಥ ಹುಡುಗರು ಆಯ್ತು, ಹುಡುಗಿಯರೇ ಆಯ್ತು, ಅವ್ರೇನು ಕೇಳ್ಕೊಳ್ತಾರ? ಪರಮಾತ್ಮ ಭಗವಂತ ನನಗೇನು ಬೇಡ, ಫಸ್ಟ್ ಕ್ಲಾಸ್ ರ್ಯಾಂಕ್ದೊಳಗೆ ಪಾಸ್ ಆಗುವಂಗೆ ಕೃಪೆ ಮಾಡ. ಈ 40 ವಯಸ್ಸಾದರೂ 50 ವಯಸ್ಸಾದರೂ ಏನು ಕೇಳ್ಕೊಳ್ತಾರ? ಭಗವಂತ ಪರಮಾತ್ಮ ನಮ್ಮ ಸಂಸಾರ ಚಂದ ಇಡುವಪ್ಪ, ಸುಖದಾಗಿಡು, ಮತ್ತೊಂದು ಕಷ್ಟ ನಮಗೆ ಕೊಡಕ್ಕೆ ಹೋಗಬೇಡ ಕೇಳ್ಕೊಳ್ತಾರೆ.
ಇದು ಸಕಾಮ ಭಕ್ತಿ. ಮನಸ್ಸಿನಲ್ಲಿ ಯಾವುದರ ಒಂದು ಸಂಕಲ್ಪವನ್ನು ಇಟ್ಕೊಂಡು ನಾವು ಭಗವಂತನನ್ನು ಆರಾಧನೆ ಮಾಡ್ತೇವೆ, ಭಗವಂತನನ್ನು ಪೂಜಿಸ್ತೇವೆ. ಇದಕ್ಕೆ ಸಕಾಮ ಭಕ್ತಿ ಅಂತಾರೆ. ಅದೇ ನಿಷ್ಕಾಮ ಭಕ್ತಿ ಸಣ್ಣ ಹುಡುಗರಿಂದ ಹಿಡ್ಕೊಂಡು 80-90 ವರ್ಷದ ಮುದುಕನವರೆಗೂ ಅವ ದರ್ಶನಕ್ಕೆ ಬರ್ತಾನ, ಸ್ವಾಮಿಗಳ ದರ್ಶನಕ್ಕೆ ಬರ್ತಾನ, ಮಂದಿರಕ್ಕೆ ಹೋಗ್ತಾನ, ದೇವ್ರ ಮುಂದೆ ನಿಂದಿರ್ತಾನ, ಕೈ ಜೋಡಿಸ್ತಾನ, ನಮಸ್ಕಾರ ಮಾಡ್ತಾನ, ತನ್ನ ಅಂತರಂಗದ ಭಕ್ತಿಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಶುದ್ಧ ಅಂತಃಕರಣದಿಂದ ಮನೆಗೆ ಹೋಗ್ತಾನ. ಏನೂ ಬೇಡೋದಿಲ್ಲ, ಏನೂ ಅನ್ನೋದಿಲ್ಲ, ಮನಸ್ಸಿನಲ್ಲಿ ಯಾವುದೇ ಸಂಕಲ್ಪ ಇಲ್ಲ. ಇದು ನಿಷ್ಕಾಮ ಭಕ್ತಿ. ಸಕಾಮ ಭಕ್ತಿ ಮತ್ತು ನಿಷ್ಕಾಮ ಭಕ್ತಿ ಇವು 2 ಪ್ರಕಾರ. ಭಕ್ತಿ ಅಂದರೆ ಏನು ಗೊತ್ತಾಯ್ತು ನಿಮಗೆ? ಏನು? ಪ್ರೇಮ, ಪ್ರೀತಿ. ಭಕ್ತಿ ಅನಿಸ್ಕೊಳ್ತತಿ. ಇದು ಮುಂದೆ ಅನಿಸ್ಕೊಳ್ತತ್. ಒಂದೊಂದು ಎಂಗಲ್ದಾಗ ಒಂದೊಂದು ಪಾರ್ಟ್ ತಗೋತದು. ತಾಯಿ ಮಕ್ಕಳ ಮೇಲೆ ಪ್ರೇಮ ಇಟ್ಟದ ಅಂತಂದ್ರೆ ಅದು ಮಾತೃ ವಾತ್ಸಲ್ಯ ಆಗ್ತತ್. ಅದೇ ಪ್ರೇಮ ವಾತ್ಸಲ್ಯ ಆಗ್ತತ್ತಲ್ಲಿ. ಮನುಷ್ಯ ಒಂದು ವಸ್ತು ಮೇಲೆ ಪ್ರೇಮ ಇಟ್ಟ ಅಂತಂದ್ರೆ ಅದು ಮೋಹ ಎನಿಸ್ಕೊಳ್ತದ, ಅಲ್ಲಿ ವಾತ್ಸಲ್ಯ ಎನಿಸ್ಕೊಳ್ತದ. ಬಂಗಾರ ಮೇಲೆ, ವಸ್ತುವಿನ ಮೇಲೆ, ಸಂಪತ್ತಿನ ಮೇಲೆ ನಾವು ಪ್ರೇಮ ಇಟ್ಟಿದಾಗ ಅದು ಮೋಹ ಎನಿಸ್ಕೊಳ್ತದ. ಮುಂದೆ ನಡೆದ ಅದು ವಸ್ತು ನನ್ನ ಜೊತೆಗೆ ಇರಬೇಕು, ಮತ್ತೊಬ್ಬರಿಗೆ ಯಾರಿಗೂ ಸಿಗಂಗಿಲ್ಲ, ನಾ ಸಾಯೋವರಿಗೂ ನನ್ನ ಜೊತೆಗೆ ಇರಬೇಕು ಅನ್ನುವಂಥದ್ದು ಏನದಲ್ಲ ಅದು ಕಾಮ ಎನಿಸ್ಕೊಳ್ತದ. ಪವಿತ್ರವಾಗಿರುವಂಥ ಪ್ರೇಮ ಗುರುವಿನ ಪಾದದ ಮೇಲೆ, ದೇವರದ ಚರಣದ ಮೇಲೆ, ದೇವರ ಮೇಲೆ ನಾವು ಶುದ್ಧ ಅಂತಃಕರಣದ ಪ್ರೇಮ ಇಟ್ಟಿದಾಗ ಅದು ಭಕ್ತಿ ಎನಿಸಿಕೊಳ್ತದ. ಪ್ರೇಮದ ಮಕ್ಕಳ ಮೇಲೆ ಇಟ್ಟಾಗ ವಾತ್ಸಲ್ಯ ಎನಿಸ್ಕೊಳ್ತದ, ವಸ್ತುಗಳ ಮಿಟ್ಟಾಗ ಮೋಹ ಎನಿಸ್ಕೊಳ್ತದ, ನನಗ ಬೇಕು ಮತ್ತೊಬ್ಬರಿಗೆ ಬೇಡ ಅಂತಂದ್ರೆ ಅದು ಕಾಮ ಎನಿಸ್ಕೊಳ್ತದ. ಒಬ್ಬ ಯುವಕ ಯುವತಿ ಮೇಲೆ ಪ್ರೇಮ ಮಾಡಿದಾಗ ಅದು ಪ್ರೇಮ ಎನಿಸ್ಕೊಳ್ತದ. ಅದೇ ಪ್ರೇಮ ದೇವರ ಮೇಲೆ ಇಟ್ಟಾಗ ಅದು ಭಕ್ತಿ ಎನಿಸ್ಕೊಳ್ತದ. ಎಂಗಲ್ಗಳದಾವ, ಪಾರ್ಟ್ಗಳದಾವ. ಒಂದೇ ವಸ್ತು ಹೆಂಗೆ ಪಾರ್ಟ್ ಚೇಂಜ್ ಆಗ್ತದೆ. ಅದಕ್ಕೆ ನಾವು ಭಕ್ತಿ ಅಂತಾರೆ. ಭಕ್ತಿಯ ಮಾರ್ಗದಲ್ಲಿ ಬಹಳ ಸುಲಭ. ದೇವರನ್ನು ಹೋಲಿಸ್ಕೊಳ್ಬೇಕಾಗಿತ್ತು ಅಂತಂದ್ರೆ ಶುದ್ಧವಾಗಿರುವಂಥ ಭಕ್ತಿ ನಮ್ಮಲ್ಲಿ ಬೇಕಾಗ್ತದೆ. ಸಹಜ ಭಕ್ತಿ ಮಾಡೋದು, ಶ್ರೀಮಂತಿಕೆ ಅದ ಅಂತ ಹೇಳಿ ಗರ್ವದಿಂದ ಭಕ್ತಿ ಮಾಡೋದಲ್ಲ. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ಶರಣರು ಹೇಳ್ತಾರೆ, ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ, ಕೊಡದೆ ತ್ಯಾಗಿ ಎನಿಸಿಕೊಂಬುವುದು ಮುಡಿಯಿಲ್ಲದ ಶೃಂಗಾರ. ದೃಢವಿಲ್ಲದ ಭಕ್ತಿ ಅಡಿವಡೆದ ಕುಂಭದಲ್ಲಿ ಸುಜಲವ ತುಂಬಿಟ್ಟಂತೆ ಮಾರಯ್ಯ ಪ್ರಿಯ ಅಂಬರೇಶ್ವರ ಲಿಂಗಕ್ಕೆ ಸಲ್ಲದ ಭಕ್ತಿ. ಭಾಳ ಶ್ರೀಮಂತರು ಅದಾರಂತ ಹೇಳಿ ಭಾಳ ದೊಡ್ಡ ಹೂವು, ಬಂಗಾರ, ರೊಕ್ಕ, ದಕ್ಷಿಣ
ಇವೆಲ್ಲ ತಗೊಂಡು ದೇವ್ರಿಗೆ ಅರ್ಪಣೆ ಮಾಡೋದು ದೇವ್ರ ಪ್ರಸನ್ನ ಆಗ್ತಾನಂತ ತಿಳ್ಕೊಳಂಗಿಲ್ಲ. ದೇವರಿಗೇನು ಬೇಕು? ನಿಮ್ಮ ಶ್ರೀಮಂತಿಕೆ, ನಿಮ್ಮ ಸಂಪತ್ತು, ನಿಮ್ಮ ಐಶ್ವರ್ಯ, ನಿಮ್ಮ ಆಡಂಬರತನ, ಇದು ಯಾವುದು ಬೇಡ. ಅಂತಃಕರಣದ ಪ್ರೇಮ ಬೇಕು. ನನ್ನ ಹತ್ತಿರ ಎಲ್ಲವನ್ನ ಅದ, ನಾ ಊರಿನ ಪ್ರಮುಖ, ಊರಿನ ಸೌಕಾರ, ಗರ್ವದಿಂದ ಪೂಜಾ ಮಾಡಕ್ಕೆ ಹೋಗ್ತಾನೆ. ಎಲ್ಲ ಸಾಮಗ್ರಿಗಳ ತಗೊಂಡು ಸಾವಿರಾರು ರೂಪಾಯಿಗಳ ಖರ್ಚು ಮಾಡಿಕೊಂಡು ಎಲ್ಲ ಹೂವಿನ ಸರ ತಗೊಂಡು ರೇಷ್ಮೆಯ ಸೀರೆಗಳನ್ನು ತಗೊಂಡು ರೇಷ್ಮೆಯ ವಸ್ತ್ರಗಳನ್ನು ತಗೊಂಡು ಗರ್ವದಿಂದ ಭಕ್ತಿ ಮಾಡ್ತಾನಲ್ಲ, ಅಲ್ಲಿ ದ್ರವ್ಯದ ಕೇಡು. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ನಡೆಯಿಲ್ಲದ ನುಡಿ ಅರಿವಿಂಗ್ಯಾನೆ. ಏನು ಬರೇ ಮಾತಾಡೋದು ಅಷ್ಟೇ, ನಡೆಯಂಗೆ ಇಲ್ಲ, ನುಡಿ ಇಲ್ಲ, ಬರೇ ಮಾತಾಡೋದು. ಎಷ್ಟೋ ಜನ ಭಾಳ ದೊಡ್ಡ ದೊಡ್ಡ ಮಾತಾಡ್ತಾರೆ, ಭಾಳ ದೊಡ್ಡ ದೊಡ್ಡ ಆಚಾರ ವಿಚಾರಗಳನ್ನು ಮಾತಾಡ್ತಾರೆ, ಆದರೆ ತಮ್ಮ ಜೀವನದೊಳಗೆ ಯಾವುದೇ ಮಾತು ಆಚರಣೆ ತರಂಗಿಲ್ಲ. ಪರಮಾತ್ಮ ಹಸಿದಿ ಕೂತ್ಕೊಳ್ತಾನ. ನಿಮ್ಮ ಅನ್ನಕ್ಕಾಗಿ ಹಸಿಯಂಗಿಲ್ಲ, ನಿಮ್ಮ ಭಕ್ತಿಗೆ ಹಸಿದು ಕುಂತಿರ್ತಾನೆ. ಅಂತಹ ಭಕ್ತ, ಭಕ್ತಿ ಉಳುವಂಥ ಭಕ್ತ ನಮ್ಮ ಜೀವನದೊಳಗೆ ಸಿಕ್ಕಾಗ ಮಾತ್ರ ಅವನಿಗೆ ನಾವು ನಮಸ್ಕಾರ ಮಾಡಬೇಕು. ಕಂಡ ಭಕ್ತನಿಗೆ ಕೈ ಮುಗಿವಾತನೇ ಭಕ್ತ. ಶರಣರು ಹೇಳಿದ್ರು, ಬಸವನವರು ಏನು, ಕಂಡ ಭಕ್ತನಿಗೆ ಕೈ ಮುಗಿವಾತನೇ ಭಕ್ತ. ಇದರ ಅರ್ಥ ಏನು ಮಾಡ್ತೀರಿ ನೀವು? ಭಾಳ ಅರ್ಥ ಏನು ಮಾಡ್ತೀರಿ? ಯಾರ ಭಕ್ತ ಅಂತ ಯಾರಿಗಂತೀರಿ? ಭಕ್ತಿ ಆಯ್ತು. ಭಕ್ತ ಅಂತ ಯಾರಿಗಂತೀರಿ? ಮುಂಜಾನೆ ಎದ್ದ ತಕ್ಷಣ ಶುಚಿರ್ಭೂತ ಆಗಿ ಹನಿ ಮೇಲೆ ಭಸ್ಮ ಧರಿಸ್ಕೊಂಡ, ಕೊಳ್ಳಾಗ ಲಿಂಗ, ಕೊಳ್ಳಾಗ ರುದ್ರಾಕ್ಷಿ, ಇದು ಲಕ್ಷಣಗಳು ನೋಡಿದ್ರೆ ಏನಂತೀರಿ ನೀವು? ಭಕ್ತ ಅಂತಂತೀರಿ. ಹೌದಿಲ್ಲ ರೀ ಯಜಮಾನ್ರಿ? ಭಕ್ತ. ಮುಂಜಾನೆ ಇದು ನಾಟಕ ಮಾಡೋದು, ಸಾಯಂಕಾಲಕ್ಕೆ ಗಟರದಾಗ ಬೀಳೋದು. ಮುಂಜಾನೆ ಏನು ಮಾಡೋದು? ವಿಭೂತಿ ಹಚ್ಕೊಳ್ಳೋದು, ಲಿಂಗ ಕಟ್ಕೊಳ್ಳೋದು, ರುದ್ರಾಕ್ಷಿ ಹಾಕ್ಕೊಳ್ಳೋದು. ಮತ್ತು ಸಾಯಂಕಾಲ ಆದ ತಕ್ಷಣ 8 ಗಂಟೆಗೆ ಗಟರದಾಗ ಬೀಳೋದು. ಇವನಿಗೆ ಭಕ್ತ ಅಂತಾರೇನು? ಅನ್ನಂಗಿಲ್ಲ. ನಮ್ಮ ಕಡೆ ಇರ್ತಾರೆ ಒಬ್ರೊಬ್ರು, ಏನು ಮುಂಜಾನೆ ಇಂಥ ನಾಟಕ ಮಾಡೋದು, ಸಾಯಂಕಾಲ ಅದು ನಾಟಕ ಮಾಡೋದು. ನಿಮ್ಮೂರಾಗ ಅದಾರೇನು ಯಾರ? ಇದ್ದರೂ ಹೇಳಂಗಿಲ್ಲ ನೀವು. ಇಂಥ ಭಕ್ತನಿಗೆ ಕೈ ಮುಗಿ ಅಂತ ಹೇಳಿಲ್ಲ, ಕಂಡವರಿಗೆ ಕೈ ಮುಗಿ ಅಂತ ಹೇಳಿಲ್ಲ. ಕಂಡ ಭಕ್ತನಿಗೆ ಕೈ ಮುಗಿವಾತನೇ ಭಕ್ತ. ಏನು ಕಂಡ ಭಕ್ತ? ಪರಬ್ರಹ್ಮ ವಸ್ತು, ಜ್ಞಾನದ ವಸ್ತು ಯಾರು ಕಂಡುಕೊಂಡಾರಲ್ಲ ಅಂಥ ಭಕ್ತನಿಗೆ ಕೈ ಮುಗಿ. ಸುಮ್ಮನೆ ಎಲ್ಲರಿಗೆ ಕೈ ಮುಕ್ಕೋತಲ್ಲ. ಜ್ಞಾನ ಪಡ್ಕೊಂಡಿರುವಂಥ ಭಕ್ತ ಯಾರು ಅನ್ನಿಸ್ಕೊಂಡಾರಲ್ಲ ಅಂಥ ಭಕ್ತನಿಗೆ ಕೈ ಮುಗಿವಾತನೇ ಭಕ್ತ.
ಭಕ್ತನ ಲಕ್ಷಣಗಳು ಏನಿರ್ತಾವ ಮುಂದೆ ಹೇಳ್ತಾರೆ. ಮೃದು ವಚನವೇ ಸಕಲ ಜಪಂಗಳಯ್ಯ ಸದು. ನೋಡ್ರಿ, ಒಂದೊಂದು ವಿಚಾರ ಮಾಡಿರಿ. ಅಂಥ ಭಕ್ತನ ಮಾತುಗಳು ಹೆಂಗಿರ್ತಾವ? ಮೃದು ಇರ್ತಾವ. ಅವರ ಮಾತೆ ತಪಸ್ಸು ಇದ್ದಂಗ. ಕಂಡ ಭಕ್ತನಿಗೆ ಕೈ ಮುಗಿಯುವ ಆತನೇ ಭಕ್ತ. ಮೃದು ವಚನವೇ ಸಕಲ ತಪಂಗಳವಯ್ಯ. ಅವರು ಮೃದು ವಚನ, ಅವರ ನಡೆ, ಅವರ ನುಡಿ ಎಲ್ಲ ತಪಸ್ಸಮಯವಾಗಿರುವಂಥದ್ದು ಇರ್ತದ. ಯಾವಾಗಲೂ ಅವರ ಮನಸ್ಸು ದೇವರನ್ನು ಬಯಸುವಂಥ ಮನಸ್ಸೇ ಒಲಿಮೆ, ಪರಮಾತ್ಮನ ಒಲಿಮೆ ಮಾಡ್ಕೊಳ್ತಾನೆ ಇರ್ತದ. ನಾವು ದೇವರ ಭಕ್ತಿ ಮಾಡ್ತೀವಿ. ಹೆಂಗೆ ಭಕ್ತಿ ಮಾಡ್ತೀವಿ ನಾವು? ದೇವ್ರ ಭಕ್ತಿ ನಮಗೂ ದೇವ್ರ ಭಕ್ತಿ ಮಾಡಕ್ಕೆ ಬರ್ತದೆ. ಒಂದು ಅರ್ಧ ಗಂಟೆ 1 ಗಂಟೆ ಭಕ್ತಿ ಮಾಡೋದು, 10 ಗಂಟೆ ನಿದ್ದೆ ಮಾಡೋದು, 12 ಗಂಟೆ ಹೊಲ್ದಾಗ ಕೆಲಸ ಮಾಡೋದು, ಡ್ಯೂಟಿ ಮಾಡೋದು, ಮತ್ತೊಂದು ಮಗದೊಂದು ಮಾಡೋದು, 1 ತಾಸು ಅರ್ಧ ತಾಸು ಭಕ್ತಿ ಮಾಡೋದು ಅಷ್ಟೇ. ಇಂಥ ಭಕ್ತಿ ಮಾಡಿದ ತಕ್ಷಣ ಪರಮಾತ್ಮ ಒಲಿತಾನಂತ ಹಂಗಲ್ಲ. ಯಾವಾಗಲೂ ಸದಾಕಾಲ 24 ಗಂಟೆ ನಾವು ಮಲ್ಕೊಂಡಾಗೂ ಕೂಡ ಶರಣ ನಿದ್ರೆಗೈದಡೆ ಜಪ ಕಾಣಿರೋ. ಬಸವಣ್ಣವ್ರು ಹೇಳುವ ಹಾಗೆ ಭಕ್ತನ ಲಕ್ಷಣ ಹೇಳ್ತಾರ, ಶರಣನ ಲಕ್ಷಣ ಹೇಳ್ತಾರ. ಏನು? ಎಂಥ ಭಕ್ತ? 24 ತಾಸು ಪ್ರತಿಯೊಂದು ನಕ್ಷತ್ರದೊಳಗೆ ಕೆಲಸ ಮಾಡುವಂಥ ವ್ಯಕ್ತಿ, ದೇವರ ಮನಸ್ಸನ್ನು ಕೊಟ್ಟಿರುವಂಥ ದೇವರಿಗೆ ಆ ಭಕ್ತನೇ ನಿಜವಾದ ಭಕ್ತ. ಎದ್ದ ತಕ್ಷಣ ಸ್ನಾನ ಮಾಡಿ ಲಿಂಗ ಪೂಜಾ ಮಾಡ್ಕೊಂಡು ದೇವ್ರಿಗೆ ಕೈ ಮುಗಿದ ಇಷ್ಟೇ ಒಂದು ಅರ್ಧ ಗಂಟೆದ ಭಕ್ತಿ ಅಲ್ಲ. ಕ್ಷಣ ಕ್ಷಣಕ್ಕೂ ಭಗವಂತನನ್ನು ಯಾರು ನೆನೆಸ್ತಾರಲ್ಲ, ದೇವರನ್ನ ಯಾರು ನೆನೆಸ್ತಾರಲ್ಲ, ಸುಖದಾಗು ದುಃಖದಾಗು ಸಮಸ್ಥಿತಿ ಇದ್ರೂ ಕೂಡ ಭಗವಂತನನ್ನ ಯಾರು ನೆನಿತಾರಲ್ಲ ಅವ ಭಕ್ತ. ಸೌಮ್ಯ ಎಲ್ಲರಿಗೆ ಭಕ್ತರು ಅನ್ನಕ್ಕೆ ಬರಂಗಿಲ್ಲ, ಟೆಂಪರವರಿ ಭಕ್ತರು ಅನ್ನಕ್ಕೆ ಬರಂಗಿಲ್ಲ. ಅಂಥ ಭಕ್ತನಿಗೆ ಕೈ ಮುಗಿವಾತನೇ ಭಕ್ತ.